ನೋಡಿ, ಬಿ ಜೆ ಪಿ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇರುವಾಗ ನಿರಂತರ ಅವರು ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾ ಇದ್ದಾರೆ. ಇದನ್ನು ನಾವು ಈಗಲ್ಲ, ಸುದೀರ್ಘದ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದವರು. ನಾವು ಈಶ್ವರಪ್ಪನವರು ಯಾವತ್ತೂ ಹಿಂದೂ ಪರವಿದ್ದಂಥ ಕಾರ್ಯಕರ್ತರ ಧ್ವನಿಯಾಗಿ ಪ್ರತಿ ಸತಿ ಇದ್ದಂಥವ್ರು. ನಾನು ವಿಧಾನ ಪರಿಷತ್ ಸದಸ್ಯನಾದರೆ ಈಗ ನನ್ನೊಟ್ಟಿಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಮಾತ್ರ ಗುರುತಿಸುವುದಲ್ಲ, ಬಿ ಜೆ ಪಿಯ ಕಾರ್ಯಕರ್ತರೆಲ್ಲರೂ ನಮ್ಮ ಕಾರ್ಯಕರ್ತರು ಅಂತ ಭಾವನೆ ಇಟ್ಕೊಂಡು ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವ ದೃಷ್ಟಿಯಿಂದ ಇದನ್ನು ನಾನು ಮಾತಾಡಿದೆ. ಖಂಡಿತವಾಗಿಯೂ ನಾನು ಹಿಂದುತ್ವದ ಧ್ವನಿಯಾಗಿಯೇ ಈ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇರುವಂಥ ಒಂದು ನನ್ನ ನಿಲುವಿನಲ್ಲಿ ಯಾವ ಕಾರಣದಲ್ಲಿಯೂ ಬದಲಾವಣೆ ಇರಲ್ಲ. ನಾನು ಬಾಲ್ಯದಿಂದಲೂ ಹಿಂದುತ್ವದ ಪರವಾಗಿಯೇ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದವು. ನಿಮ್ಗೆ ಗೊತ್ತಿದೆ ಎಲ್ಲ ವಿಷಯದಲ್ಲದು. ಹಿಜಾಬ್ನ ಇಶ್ಯೂ ಉಡುಪಿಯಲ್ಲಿ ಬಂದು ಇವತ್ತು ರಾಜ್ಯದಲ್ಲಿ ಹೈಕೋರ್ಟ್ನಲ್ಲಿ ಜಯ ಗಳಿಸುವುದರಲ್ಲಿಯೂ ನಾನೇ ನನ್ನ ಸುಪ್ರೀಂ ಕೋರ್ಟ್ನ ವಕೀಲರನ್ನು ನನ್ನ ವತಿಯಿಂದ ಮಾಡಿ ಇವತ್ತು ಹೈಕೋರ್ಟಲ್ಲಿ ಜಯ ಆಗಿ ನಮ್ಮ ನಿಲುವಿಗೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಅದು ನಿರ್ಧಾರ ಆಗಲಿಲ್ಲ. ಬಟ್ ಇವತ್ತು ಅದರ ಬಗ್ಗೆ ವಾದವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಹಿಂದುತ್ವ ಪರವಾಗಿ ಗಟ್ಟಿರುವುದು ಅದಷ್ಟು ಗೊತ್ತಿರ್ತಿದ್ರೆ ನಾನು ಸೀಟ್ ತಗೊಳ್ತಿದ್ದೆ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ರಾಜ್ಯದ ನಾಯಕರು ಕೊಡ್ತಾರೋ ಕೇಂದ್ರದ ನಾಯಕರು ಕೊಡ್ತಾರೆ ಅಂತ ಗೊತ್ತಿರ್ತಿದ್ರೆ ಅದು ಎಲ್ಲ ಗೊತ್ತಿರ್ತಿದ್ರೆ ನಾನು ಆ ಲಾಬಿ ಮಾಡ್ಕೊಂಡ ಯಾರ್ದಾದ್ರು ಬಕೆಟ್ ಹಿಡ್ಕೊಂಡ ನಾನು ಸೀಟ್ ಗಿಟ್ಸ್ಕೊಳ್ತಿದ್ದೆ. ಎರಡೆರಡು ಸರ್ತಿ ಸೀಟ್ ತಪ್ಪುದಿಲ್ಲ ಇತ್ತು. ಒಮ್ಮೆ ಸಿಟ್ಟಿಂಗ್ MLA ಇರುವಾಗ ತಪ್ಪಿತು, ಆನಂತರ MLC ಕೊಡ್ತೇನೆ ಅಂತೇಳಿ ತಪ್ಪಿತು. ಇದು ನನಗೆ ಗೊತ್ತಿಲ್ಲ. ಸರ್, ಮಾಡಲಿಕ್ಕೆ ನಿನ್ನೇನೋ ನೋಟಿಸನ್ನು ಕೆಲವರ ಮೇಲೆ ಕೊಟ್ಟಿದ್ದಾರೆ. ಪಾಪ ಆ ನಾಯಕರುಗಳು ನಾವು ನೇರವಾಗಿ ಬರ್ತೇವೆ ಅಂತಲೇ ತುಂಬ ಜನ ಹೇಳಿದವರು ಇದ್ದಾರೆ. ನಾನೇ ನನ್ನ ನಿರ್ಧಾರ ಗೆದ್ದ ಮೇಲೆ BJPಗೆ ಹೋಗೋದು ಅಂತ ಹೇಳುವಂಥದ್ದು ಇದ್ದದ್ರಿಂದ ನಾನು ಅವರಿಗೆ ಯಾರು ಭಾಳ ಬಹಿರಂಗವಾಗಿ ಗುರುತಿಸ್ಕೊಳ್ಳಬೇಡಿ ಮತ್ತು ವಜಾಗಿಜೆ ಆದರೆ ಕಷ್ಟ ಆಗ್ತದೆ ಅಂತ ಅವ್ರನ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ಕೊಂಡು, ಅಂದರೆ ಕೆಲಸ ಮಾಡ್ತಾಯಿದ್ರು ಬಿಟ್ಟರೆ ಆದರೂ ಕೆಲವರನ್ನು ಇವತ್ತು ಮಾಡಿದ್ದಾರೆ. ಅದು ನನಗೆ ವಿಶ್ವಾಸ ಇದೆ. ಅದೆಲ್ಲ ಹೇಗೆ ನನ್ನನ್ನು ವಜಾ ಆಗಿದೆ. ಈಗ ಮುಂದೆ ವಿಧಾನ ಪರಿಷತ್ನಲ್ಲಿ ಸದಸ್ಯನಾದ ಮೇಲೆ ಮತ್ತೆ ಪುನಃ ನನ್ನನ್ನು BJPಗೆ ತೆಗೆದುಕೊಳ್ಳುತ್ತಾರೆ ಅಂತ ಹೇಳುವ ವಿಶ್ವಾಸ ಇದೆ. ನಮಗೆ ಪ್ರೇರಣೆ ಭರವಸೆ ಯಾಕೆಂದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ವಜಾ ಮಾಡಿದರು. ಅವರಷ್ಟು ನಾನು ಪಕ್ಷದ ನಾಯಕರಿಗೆ ನೀವು ಇಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಯಾವುದೇ ನಾಯಕರಿಗೆ ನೀವು ಯಾವನನ್ನು ತಿರುಗಿಸಿ ಹೇಳಿದ್ರು ನಾನು ನನ್ನ ಮನದಾಳದ ಮಾತನ್ನು ಹೇಳಲಿಲ್ಲ, ಅಥವಾ BJPಯ ನಾಯಕರಿಗಳಿಗೂ ಬೈಲಿಲ್ಲ. ಆದರೂ ಅವರಂತೂ ಮೋದಿಯಿಂದ ಹಿಡಿದು ಸಂತೋಷ್ಜಿಯಿಂದ ಹಿಡಿದು ಎಲ್ರಿಗೂ ನೇರವಾಗಿ ಬೈದಿದ್ದಾರೆ. ಅವರನ್ನು 1 ವರ್ಷದೊಳಗೆ ರತ್ನಗಂಬಳಿ ಹಾಕಿ ತಗೊಂಬಂದು MP ಸೀಟ್ ಕೊಟ್ಟ ಮೇಲೆ ಇನ್ನು ನಮಗೆ ಯಾವ ಬೇರಲ್ಲ, ಯಾವ್ದಾರು ಹಾಕ್ತಾರೆ ಅಂತ ಹೇಳಿದ್ರು. ಹೌದು, ಏನಾಗಿದೆ ಅಂದರೆ ನನಗೆ ನೋಟಿಸ್ ಕೊಟ್ಟರು, ನನಗೆ ತಲುಪಲಿಲ್ಲ. ತಲುಪುವ ಮುಂಚಿನ ದಿವಸವೇ ವಜಾ ಮಾಡಿಬಿಟ್ಟಿದ್ದಾರೆ. ಒಂದು ನೋಟಿಸಿಗೆ ನನಗೆ ಮಾತಾಡಲಿಕ್ಕಿತ್ತು. ನಾನು ನಾನು ಅದನ್ನು ನನ್ನ ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದೇನೆ ಅವರಿಗೆ. ಆಮೇಲೆ ಕೊಟ್ಟರೆ ಅಷ್ಟೊತ್ತಿಗೆ ವಜಾ ಆಗಿತ್ತು. ಆದರೆ ನಾನೇ ಅವ್ರಿಗೆ ಏನು ಹೇಳಿದೆ, ನಿಮ್ಮ ಮಾಧ್ಯಮದ ಮೂಲಕವೇ ಹೇಳಿದ್ದೆ, ಕೊಡಗಿನ ಮಾಧ್ಯಮದಲ್ಲಿ ನಾನು ವಿವರವಾದಂಥ ಉತ್ತರವನ್ನು ಕೊಡ್ತೇನೆ. ಕರೆದ್ರೆ ಶಿಸ್ತು ಸಮಿತಿ ಎದುರು ಹೋಗಿ ಯಾಕೆ ಈ ಪರಿಸ್ಥಿತಿ ನನ್ನಂಥ ಕಾರ್ಯಕರ್ತರಿಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಪಕ್ಷದಲ್ಲಿ, ಇದು ನನಗೊಬ್ಬನಿಗಲ್ಲ, ನಿಮಗೆ ಬಹುಸಂಖ್ಯಾತ BJPಯ ಪ್ರಾಮಾಣಿಕ ಹಿಂದುತ್ವದ ಪರ ಇರುವ ರಾಷ್ಟ್ರೀಯ ವಿಚಾರಕ್ಕಿರುವಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದೆ. ಇದು ಯಾಕಾಗಿ ಬರ್ತಾ ಇದೆ ಅಂತ ಹೇಳುವಂಥದ್ದು ನಾನು ವಿವರವಾಗಿ ಸಲ್ಲಿಸಬೇಕು ಅಂತಿದ್ದೆ. ಆದರೆ ಅವರು ಒಚ್ಚಾಟನೆ ಮಾಡಿ ಆಯಿತು. ಈಗ ಭಾಗವೇ ಅಲ್ವ ನಾನು ರಾಷ್ಟ್ರಭಕ್ತ. ಈಗ ಈಶ್ವರಪ್ಪ ಅವರು ನಿನ್ನೆ ಉಡುಪಿ ಮಂಗಳೂರಲ್ಲಿ ಪ್ರವಾಸ ಮಾಡಿ ಬಂದು ನಮ್ಮ ಕಾರ್ಯಕರ್ತರ ಜೊತೆ ಸಭೆಗಳನ್ನು ಮಾಡಿದ ನಂತರ ನಾವು ರಾಷ್ಟ್ರ ಬಳಗದ ಭಾಗವೇ ಆಗ್ತೇವೆ. ಅದರಲ್ಲಿ ಬೇರೆ ರಾಷ್ಟ್ರಭಕ್ತರಲ್ವ ಸರ್, ನಾವು ರಾಷ್ಟ್ರಭಕ್ತರಾಗಿ BJPಯಲ್ಲಿ ಕೆಲಸ ಮಾಡಿದ್ದು. ನಾವು ರಾಷ್ಟ್ರೀಯತೆ ವಿಚಾರ
ಅಲ್ಲಲ್ಲ, ಈಗೇನು ಅಂದರೆ ಈಶ್ವರಪ್ಪನವರು ರಾಷ್ಟ್ರಭಕ್ತ ಮಾಡಿ ಅವ್ರದ್ದೇ ಆದಂಥ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಈಗ ನಾನು ಪಕ್ಷೇತರಾಗಿ ನಿಲ್ಲುವಂಥ ನಿರ್ಧಾರ ಮಾಡಿದಾಗ ರಾಷ್ಟ್ರಭಕ್ತರ ಬಳಗರು ನಮಗೀಗ ಅವ್ರು ಪೂರ್ತಿ ಬೆಂಬಲ ಮಾಡಿ ಅವರ ಇಡೀ ಟೀಮ್ ನಮಗೆ ಕೆಲಸ ಮಾಡ್ತಾ ಇದೆ. ಅಲ್ಲಿ ಈಗ ನಾನು ಭಾಗವಾಗಿ ಇದ್ದೇನೆ, ಅದ್ರಲ್ಲಿ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರಪ್ಪರ ಮುಂದಿನ ಎಲ್ಲ ನಡೆಗಳಲ್ಲಿ ನಾವು ಅವ್ರ ಜೊತೆ ಇದ್ದೇ ಇರ್ತೇವೆ. ಯಾಕಂದರೆ ಅವರು ಮಾಡಿದಂಥದ್ದು, ಅವರು ಸ್ವಲ್ಪ ನೇರವಾಗಿ ಎಲ್ಲವನ್ನು ಮಾತಾಡಿದರು. ನಾನು ಅದನ್ನು ಮಾತಾಡುವಷ್ಟು ದೊಡ್ಡ ನಾಯಕ ಅಲ್ಲ. ಆದರೆ ನೋಡಿ, ಈ ಚುನಾವಣೆ ಈಗ ಜಸ್ಟ್ ಚುನಾವಣೆಯ ಗುಂಗಿನಲ್ಲಿ ಅದೇ ಕಾನ್ಸಂಟ್ರೇಷನ್ನಲ್ಲಿ ಇದ್ದೇನೆ. ಇನ್ನು ಮುಂದೆ ಯಾವ್ದು ಮಾಡಬೇಕು ಅಂತ ಹೇಳುವಂಥದ್ದು ನಾನು. ಅಲ್ಲಲ್ಲ, ಈಗ ಅದು ಎರಡು ಒಂದೇ ಅಲ್ಲ. ಹೋಗ್ತೀನಿ ಮತ್ತು ಕರ್ಕೊಳ್ತೀನಿ ಅಂತ ಏನು ಹೇಳೋದು. ನಾನು ಏನು ಹೇಳಿದ್ದೇನೆ, ನನ್ನ ಪತ್ರಿಕೆ ಖುಷಿಯಿಂದ ಹೇಳಿದ್ದೇನೆ. ಅಲ್ಲ, ಸೇರಿಸ್ಕೊಳ್ಳಿಕ್ಕೆ ಏನಿದೆ, ವಿಧಾನ ಪರಿಷತ್ ಸದಸ್ಯ ಆದಮೇಲೆ ಬಿಜೆಪಿಯ ಎಲ್ಲ ನಿಲುವುಗಳನ್ನು ಬಿಲ್ಲಿ ಕೈ ಎತ್ತುವುದು ಮತ್ತು ಬಿಜೆಪಿಯ ಜೊತೆ ಇರುವುದು ಅಷ್ಟೇ. ಮತ್ತೆ ಹಿಂದುತ್ವ ರಾಷ್ಟ್ರೀಯ ವಿಚಾರದಲ್ಲಿ ಗಟ್ಟಿ ಇರುವುದು. ಚುನಾವಣೆ ಬಂದಾಗ ಅವ್ರು ಕರೆಯದೇ ಇರಲಿ, ಯಾರು ಬಿಜೆಪಿಯ ಕಾರ್ಯಕರ್ತ ಅವರೊಟ್ಟು ಕೆಲಸ ಮಾಡೋದು, ಇದು ನನ್ನ ನಿಲುವು ಅಷ್ಟೇ. ಸೋತರು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ ನಾನು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅಲ್ಲ, ನಾನು ಅಷ್ಟೆಲ್ಲ ವಿಶ್ಲೇಷಣೆ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಸೋಲಾದರೆ ನನ್ನದೇ ಸೋಲು, ವೈಯಕ್ತಿಕ ಸೋಲು, ನನ್ನದೇ ಸೋಲು. ನಾನೇನು ತಪ್ಪು ನಿರ್ಧಾರ ಮಾಡಿದ್ದೇನೆ ಅಂತ ನನ್ನ ಸೋಲು. ಗೆದ್ದರೆ ಎಲ್ಲ ರಾಷ್ಟ್ರೀಯ ವಿಚಾರಧಾರೆಗಳ ಗೆಲುವುದು. ಸೋತ್ರೆ ನಾನು ಹಿಂದುತ್ವಕ್ಕೆ ಸೋಲು ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಿಂದುತ್ವಕ್ಕೆ ಯಾವಾಗೂ ಸೋಲಿಲ್ಲ. ನನಗೆ ಸೋಲಾಗ್ಬೋದು, ಹಿಂದುತ್ವಕ್ಕೆ ಸೋಲಾಗಲ್ಲ. ಗೆಲುವಾದರೆ ಅದು ಹಿಂದುತ್ವದ ಗೆಲುವು. ಸರ್, ಆಗ್ತಾ ಇದೆಯಲ್ಲ ಸರ್, ಸ್ಲೋಲಿ ಆಗ್ತದೆ, ಒಮ್ಮೆಗೆ ಆಗಲ್ಲ. ಯಾವುದು ಸರ್, ಈಗ ನಾಡಿದ್ದು ಲೋಕಸಭೆಯ ಒಂದು ರಿಸಲ್ಟ್ ಆಗಿ ಮೋದಿಯವರು ಪ್ರಧಾನಿಯಾಗಿ ಕೂತ್ಕೊಂಡ ಮೇಲೆ ಎಲ್ಲವೂ ಸ್ಟಾರ್ಟ್ ಆಗ್ತದೆ ರಾಜ್ಯದಲ್ಲಿ. ಈ ರಾಜ್ಯದಲ್ಲಿ ಏನು ಅವ್ಯವಸ್ಥೆಗಳಿದೆ ಅದು ಖಂಡಿತವಾಗಿಯೂ ಅದಕ್ಕೆ ಒಂದು ಸ್ಪಷ್ಟವಾದಂಥ ಅಲ್ಲ, ನನಗೆ ಗೊತ್ತಿಲ್ಲ, ಎಲ್ಲ ಹಾಗೆ ಹೇಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.